ಬ್ರೇಕ್ ನಂತರ ಲೆಫ್ಟ್ ರೈಟ್ ಅಂಡ್ ಸೆಂಟರ್ಗೆ ಮತ್ತೊಮ್ಮೆ ಸ್ವಾಗತ. ಒಂದು ಕ್ಷೇತ್ರವನ್ನು ಚರ್ಚೆ ಮಾಡೋದಕ್ಕೆ ನಮಗೆ ಅವಕಾಶ ಇದೆ. ಹಾವೇರಿಯನ್ನು ತಗೊಂಡಿದ್ದೀವಿ. ಧಾರವಾಡ, ಉತ್ತರ ಕನ್ನಡ, ದಾವಣಗೆರೆ ಮತ್ತು ಶಿವಮೊಗ್ಗ. ವಿಲ್ ಟ್ರೈ ಟು ಡೂ ಇಟ್ ಟುಮಾರೋ. ನಾಳೆ ಪ್ರಯತ್ನಿಸೋಣಂತೆ. ಹಾವೇರಿ 3.4% ವೋಟಿಂಗ್ ಜಾಸ್ತಿ ಆಗಿದೆ. ಬಸವರಾಜ ಬೊಮ್ಮಾಯಿ ವರ್ಸಸ್ ಆನಂದ ಗಡ್ಡದೇವರ ಮಠ ಫೈಟ್ ನೋಡ್ತಾ ಇದೆ. ಶಿವಕುಮಾರ್ ಉದಾಸಿ ಇಲ್ಲಿ ಸ್ಪರ್ಧೆಯಿಂದ ಹಿಂದೆ ಸರಿದ ಕಾರಣಕ್ಕೆ 1,40,000 ಮತಗಳ ಅಂತರದಿಂದ 2019ರಲ್ಲಿ ಗೆದ್ದಿದ್ರು. 87,000 ಮತಗಳಿಂದ 2014ರಲ್ಲಿ ಗೆದ್ದಿದ್ರು. ಒಂದು ರಾಜಕೀಯ ವೈರಾಗ್ಯ ಬಂತವರಿಗೆ, ನನಗಲ್ಲ ಈ ರಾಜಕಾರಣ ಸಾಕು ಅಂತ ಬಸವರಾಜ ಬೊಮ್ಮಾಯಿ ಅವರಿಗೆ BJP ಟಿಕೆಟ್ ಕೊಡ್ತು. ಲಿಂಗಾಯತ ವರ್ಸಸ್ ಲಿಂಗಾಯತ ಫೈಟ್ ಆಗಿದೆ. ಪ್ರಶಾಂತ್ ಅಜಿತ್, ಆ್ಯಸ್ ಅ ಸ್ಟೇಚರ್ ವೈಸ್ ಬಸವರಾಜ ಬೊಮ್ಮಾಯಿ ತುಂಬ ಸುಲಭವಾಗಿ ಗೆಲ್ಲಬೇಕಾಗಿರ್ತಕ್ಕಂಥ ಕ್ಷೇತ್ರ ಇದು. ಒಬ್ಬ ಮಾಜಿ ಮುಖ್ಯಮಂತ್ರಿ ಅವ್ರಿಗೆ ಕಂಪೇರ್ ಮಾಡಿದರೆ ಆನಂದ್ ಗಡ್ಡದೇವ್ರ ಮಠ ಏನು ದೊಡ್ಡ ಹೆಸರಲ್ಲ, ಕರೆಕ್ಟ್. ಆದರೆ ಚುನಾವಣೆಗಳು ಬರೀ ಸ್ಟೇಚರ್ ಮೇಲೆ ನಡೆಯಲ್ಲ. ಕಾಂಗ್ರೆಸ್ ಹಾವೇರಿ ಜಿಲ್ಲೆ ಮತ್ತು ಗದಗ ಜಿಲ್ಲೆಯಲ್ಲಿ ನನಗನ್ಸುತ್ತೆ ಶಿರಹಟ್ಟಿ, ನರಗುಂದ ಬಾಗಲಕೋಟೆಗೆ ಹೋಗುತ್ತೆ ಲೋಕಸಭೆಯಲ್ಲಿ. ಶಿರಹಟ್ಟಿ ಕ್ಷೇತ್ರ ಹೊರತುಪಡಿಸಿದರೆ ಯಾವುದೇ BJPಯ ಶಾಸಕರು ಇಲ್ಲದೆ ಇರತಕ್ಕಂಥ ಲೋಕಸಭಾ ಕ್ಷೇತ್ರ ಇದು. ಆದರೆ BJPಯ ಮತದಾರರು ಲೋಕಸಭಾ ಚುನಾವಣೆಯಲ್ಲಿ BJP, ವಿಧಾನಸಭಾ ಚುನಾವಣೆಯಲ್ಲಿ ಬೇರೆ ಅಂತಕ್ಕಂಥ ರೀತಿಯಲ್ಲಿ ಇಲ್ಲಿ ನಡ್ಕೊಂಡು ಬಂದಿದೆ. ಈಗ ಬಸವರಾಜ ಬೊಮ್ಮಾಯಿ ಅವರಿಗೆ ಹಾವೇರಿ ಜಿಲ್ಲೆ ಕೈ ಹಿಡಿದು ಗದಗ ಕೈ ಹಿಡಿಯತ್ತಾ ಅಂತಕ್ಕಂಥ ಪ್ರಶ್ನೆ ನಡೀತಾ ಇದೆ. ಯಾಕೆಂದರೆ ಆನಂದ್ ಗಡ್ಡದೇವ್ರ ಮಠ ತಂದೆಯಲ್ಲಿ ಶಿರಹಟ್ಟಿಯ ಶಾಸಕರಾಗಿದ್ದರು ಹಿಂದೆ. ಡಿಲಿಮಿಟೇಷನ್ ನಂತರ ಅದು ಮೀಸಲು ಕ್ಷೇತ್ರ ಆಯಿತು. ಆನಂದ್ ಗಡ್ಡದೇವ್ರ ಮಟ್ಟ ಇಲ್ಲಿ ನಿಮ್ಗೆ ಕಾಣ್ತಾ ಇರ್ತಾರೆ. ಯಾವಾಗಾದರೂ ನೀವು ಈ ರೇಸ್ ಕೋರ್ಸ್ ರೋಡಲ್ಲಿ ನೋಡಿದರೆ ಅಲ್ಲಿ ರಿಕ್ಷಾ ಹಿಡಿತಾರೆ, ಜನಾರ್ದನ್ ಹೋಟೆಲ್ಗೆ ಬರ್ತಾರೆ. ತುಂಬ ಸಾಮಾನ್ಯ ಒಬ್ಬ ವ್ಯಕ್ತಿ ಟೊಪ್ಪಿಗೆ ಹಾಕ್ಕೊಂಡು ಅಡ್ಡಾಡ್ತಾ ಇರ್ತಾರೆ ಧೋತಿ ಮೇಲೆ. ಅವರು IG ಸನ್ನದಿ ಇವರೆಲ್ಲ ಒಂದು ರೀತಿ ಅಲ್ಲಿನ ಆ ಜಿಲ್ಲೆಯ ಹಾವೇರಿ ಗದಗನ ಸಜ್ಜನ ರಾಜಕಾರಣಿಗಳು. ಅವರು ತುಂಬ ಇನ್ರೋಡ್ಸ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ಹೇಳಲಾಗ್ತಾ ಇದೆ ಗದಗ ಜಿಲ್ಲೆಯಲ್ಲಿ. ಬಟ್ BJPಯ ವೋಟ್ಗಳು ಕೂಡ ಗಣನೀಯ ಪ್ರಮಾಣದಲ್ಲಿವೆ. ಬೊಮ್ಮಾಯಿ ಅವರಿಗೆ ಚುನಾವಣೆ ಹೇಗೆ ಮಾಡೋದು ಅಂತಕ್ಕಂಥ ನ್ಯಾಕು ಕೂಡ ನಿಶ್ಚಿತವಾಗಿದೆ. ನೀವು ತುಂಬ ಸುತ್ತಾಡಿದ್ವಿ ಆ ಕ್ಷೇತ್ರ. ಆ ಕ್ಷೇತ್ರದಲ್ಲಿ ಸುತ್ತಾಡಿ ನನಗನ್ನಿಸ್ತು ತುಂಬ ಅಲೆ ಇವ್ರದ್ದು ಇದೆ ಅವ್ರದ್ದು ಇದೆ ಅಂತಕ್ಕಂಥದ್ದೇನು ಅಲ್ಲೇನು ಅನ್ನಿಸ್ಲಿಲ್ಲ. ಬಟ್ ಬೊಮ್ಮಾಯಿ ತಮ್ಮ ಸ್ಟೇಚರ್ನ ಕಾರಣದಿಂದ, ಪೊಲಿಟಿಕಲ್ ಮ್ಯಾನೇಜ್ಮೆಂಟ್ನ ಕಾರಣದಿಂದ ಮತ್ತು ಮೋದಿ ಪ್ರಭಾವ ಕೂಡ ಈ ಕ್ಷೇತ್ರದಲ್ಲಿ ಹಾವೇರಿಯಲ್ಲಿ ಶಿವಕುಮಾರ್ ಉದಾಸಿ 2009ರಿಂದ ಸತತವಾಗಿ ಗೆದ್ಕೊಂಡು ಬರ್ತಾ ಇದ್ದಾರೆ ಹಾವೇರಿ ಮತ್ತು ಗದಗ ಜಿಲ್ಲೆಯ ಈ ಕ್ಷೇತ್ರವನ್ನು. ಹೀಗಾಗಿ ನಿಮಗೆ ಅಡ್ವಾಂಟೇಜ್ ಅಂತ ನಾನು ಹೇಳಲ್ಲ, ಬಟ್ ಸ್ಟೇಚರ್ ವೈಸ್ ನೋಡಿದರೆ ಬೊಮ್ಮಾಯಿ ಗೆಲ್ಬಹುದಾಗಿರ್ತಕ್ಕಂಥ ಕ್ಷೇತ್ರ. ಬಟ್ ಆನಂದ್ ಗಡ್ಡದೇವ್ರ ಮಠ ಟಫ್ ಫೈಟ್ ಆಗಿದೆ. ಅವರ ತಂದೆ HK ಪಾಟೀಲ್, ಸಲೀಂ ಅಹ್ಮದ್, ಬಸವರಾಜ್ ಶಿವಣ್ಣವರ್, ಕೋಳಿವಾಡ್, ಇವರು ಯಾವ ಮಟ್ಟದ ಇನ್ನೊಬ್ಬ ಅಲ್ಲಿ ಪೊಲಿಟಿಕಲ್ ಸ್ಟ್ರಾಟಜಿಸ್ಟ್ ಇದ್ದಾರೆ, ಹಾನಗಲ್ದ ಶಾಸಕ ಶ್ರೀನಿವಾಸ್ ಮಾನೆ. ಹಿ ಈಸ್ ಅ ಗುಡ್ ಪೊಲಿಟಿಕಲ್ ಸ್ಟ್ರಾಟಜಿಸ್ಟ್ ಟು ಲುಕ್ ಫಾರ್. ತುಂಬ ಕೇಳಬಂತು ಸಲ ಹೆಸರು. ಅವರು ಯಾವ ರೀತಿಯ ಚುನಾವಣೆಯನ್ನು ಅಲ್ಲಿ ನಡೆಸಿದ್ದಾರೆ ಅಂತಕ್ಕಂಥದ್ದು ಹಾವೇರಿ ಬಹಳ ಮುಖ್ಯ ಆಗುತ್ತೆ. ಸ್ಟೇಚರ್ ವೈಸ್ ನೋಡಿದಾಗ ನೀವು ಬರೆದು ಬಿಡ್ಬೋದು, ಇಲ್ಲ ಬೊಮ್ಮಾಯಿ ಗೆಲ್ತಾರೆ ಅಂತಕ್ಕಂಥದ್ದು ಅಷ್ಟು ಸುಲಭ ಇಲ್ಲ. ಆದರೆ ಸ್ಟೇಚರ್ ವೈಸೇ ಚುನಾವಣೆ ನಡೆಯುತ್ತೆ ಅಂತ ನನಗೆ ಅನಿಸಲ್ಲ. ಹಾವೇರಿ ಜಿಲ್ಲೆಯ ಡೆಮೋಗ್ರಫಿ ಬೇರೆ, ಗದಗ್ನ ಒಟ್ಟಾರೆ ಡೆಮೋಗ್ರಫಿ ಬೇರೆ. ಅಲ್ಲಿ HK ಪಾಟೀಲ್ ಎಲ್ರಿಗೂ ಕೂಡ ಈಗ ಹೆಂಗಾಗಿದೆ ಅಂದರೆ ಕಾಂಗ್ರೆಸ್ನ ಶಾಸಕರಲ್ಲೂ ನಾನು ನೋಡ್ತಾ ಇದ್ದೆ. ನೀವು ಜಿಲ್ಲೆದೇನಾಗುತ್ತೆ, ಕ್ಷೇತ್ರದ್ದೇನಾಗುತ್ತೆ, ನನ್ನ ಕ್ಷೇತ್ರದಲ್ಲಿ ನಾನು ಲೀಡ್ ಕೊಡೋದು, ನನ್ನ ಕ್ಷೇತ್ರದಲ್ಲಿ ನಾನು ಲೀಡ್ ಕೊಡಬೇಕು, ನಾನು ಕೊಡದೆ ಹೋದರೆ ನನ್ನ ಮುಂದಿನ ಭವಿಷ್ಯ ಏನು ಅಂತಕ್ಕಂಥ ಪ್ರಶ್ನೆಯೂ ಕೂಡ ಇದೆ. ಅಂತಿಮವಾಗಿ ಹನಿಗೂಡಿದರೆ ಹಳ್ಳ. ಮಂತ್ರಿ ಆದವ್ರಿಗೂ ಇದೆ, ಮಂತ್ರಿ ಆಗಬೇಕನ್ನೋರ್ಗೂ ಇದೆ. ಅದು ಎಷ್ಟು ಪರಿಣಾಮವನ್ನು ಬೀರುತ್ತೆ ಅಂತಕ್ಕಂಥದ್ದು ನೋಡಬೇಕು. ಶಿವಕುಮಾರ್ ಉದಾಸಿ ಬೊಮ್ಮಾಯಿ ಜೊತೆ ಓಡಾಡ್ತಾಯಿದ್ರು. ಹೌದು, ಯೂಶ್ವಲಿ ಟಿಕೆಟ್ ತಪ್ಪಿಸಿದ್ರೆ ಜೊತೆಗೆ ಓಡಾಡಲ್ಲ. ಆದರೆ ಅಲ್ಲಲ್ಲಿ ಶಿವಕುಮಾರ್ ಉದಾಸಿ ಅವ್ರಿಗೆ ಪಕ್ಕ ವೈರಾಗ್ಯ. ಅವ್ರಿಗೇನಂದರೆ ಜಿಗುಪ್ಸೆಯಿಂದ ಬಿಟ್ಟಿದ್ದಲ್ಲ. ಆ್ಯಂಡ್ ಈಸ್ ಅ ಗುಡ್ ಜೆಂಟಲ್ಮನ್. ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತ್. ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಆ್ಯಂಡ್ ಸೆಂಟರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.